ಕ್ಷಣ ಮಹಿತಳ ಸುತೆ ಮಂಜುಳಾಕರೆ ವಿಹಿತ ಭಾಷಿಣಿ ಹಿಮಕರನನೆ ಗಹನದಿ ಬಿಟ್ಟು ಮೋಸವಾಯಿತು ಎತ್ತ ಪೋದಳೋ ಏನನಾದಳು ಮತ್ತ ಕಾಶಿನಿ ಮಂದಗಾಮಿನಿ ಪೃಥ್ವಿ ಜಾತೆಯ ಕಾಣದೆಲ್ಲಯ ಚಿತ್ತ ಚಂಚಲ ವಾಯಿತಲ್ಲಯ ಪೃಥ್ವಿ ಜಾತೆಯ ಕಾಣದೆಲ್ಲಯ ಚಿತ್ತ ಚಂಚಲ ವಾಯಿತಲ್ಲಯ ಸಹಜ ಲಕ್ಷ್ಮಣ ಸರಸಿಜೆ ಕ್ಷಣ ಲಕ್ಷ್ಮಣ, ಅಣ್ಣ, ಮಡದಿಯಾದ ಸೀತೆ ಎಲ್ಲಿ ಹೋದಳು ಹಾಗಾದರೆ? ಹುಡುಕಿದೆವು. ಎಷ್ಟು ಹುಡುಕಿದರೂ ಕೂಡ ಸೀತೆಯ ಇರ ಎನ್ನುವುದು ನಮಗೆ ಕಾಣಿಸುತ್ತಾ ಇಲ್ಲ, ಗೋಚರವಾಗುತ್ತಾ ಇಲ್ಲ. ಯಾಕೆ ಹೀಗಾಯಿತು? ಮೃಗವನ್ನು ತಂದು ಕೊಡುತ್ತೇನೆ ಎನ್ನುವ ಹಾಗೆ ಆಡಿ ಹೊರಟವನು ನಾನು. ನನ್ನ ನಿರೀಕ್ಷೆಯಲ್ಲೇ ಆಕೆ ಇರಬಹುದು ಎನ್ನುವ ಭಾವದಿಂದಲೇ ನಾವು ಜೊತೆಯಾಗಿ ಬಂದುದಲ್ವೇ? ಹೌದು. ನೀನಿಲ್ಲೇ ಇರಬೇಕು ಅಂತ ನಿನ್ನಲ್ಲಾಡಿದ್ದು ನಿಜ. ಆದರೆ ನಡೆದಂತಹ ಅಚಾತುರ್ಯದಿಂದಲಾಗಿ ನನ್ನ ನರಸಿಕೊಂಡು ನೀನು ಬಂದೆ. ನಮ್ಮಿರುವರನ್ನು ನರಸಿಕೊಂಡು ಸೀತೆ ನಮ್ಮ ಹಿಂದೆ ಬಂದಿರಬಹುದೇ? ಹೀಗೆ ಯೋಚನೆ ಮಾಡುತ್ತಾ ಪರ್ಣಕುಟೀರದಿಂದ ಹೊರಬಂದವರು ನಾವಿದ್ದೇವೆ. ನಿಜ. ಕಾಣುತ್ತಾ ಇರುವಂತಹ ಮರಗಳಲ್ಲೆಲ್ಲ ನಾವು ಕೇಳಿದೆವು, ನನ್ನ ಮಡದಿಯಾದ ಸೀತೆ ಇದ್ದಾಳ, ಸೀತೆಯನ್ನು ನೋಡಿದಿರಾ ಎನ್ನುವ ಹಾಗೆ. ಅಡವಿಯಲ್ಲಿರುವಂತಹ ಗಿಡ ಮರ ಕಲ್ಲುಗಳನ್ನೆಲ್ಲ ಮಾತನಾಡಿಸಿದೆ ನಾನು. ಮಡದಿ ಇದ್ದಾಳ, ಸೀತೆಯನ್ನು ನೋಡಿದಿರಾ, ಎಲ್ಲಿ ಹೋಗಿದ್ದಾಳೆ, ನೀವೇನಾದರೂ ಕಂಡೀರಾ ಅಂತ ನಾನು ಕೇಳಿದೆ. ಬಾಯಿ ಬಾರದೇ ಇದ್ದಂತಹ ಅವುಗಳು ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾ ಹೇಳು? ಇಲ್ಲ. ಗಾಳಿ ಬೀಸಿದ ಕಾಲಕ್ಕೆ ಮರಗಳು ಅಲ್ಲಾಡುತ್ತಾ ಇದ್ದುದನ್ನು ಕಂಡು ನಾವಾರು ಕಂಡಿಲ್ಲ ಅಂತ ಅವರು ಆಡಿದರು ಅಂತ ನಾನು ಭಾವಿಸುತ್ತಾ ಮುಂದೆ ಸಾಗಿದೆ. ಪಯಣದ ಮೇಲೆ ಪಯಣವನ್ನು ಬೆಳೆಸುತ್ತಾ ನನ್ನ ಮಡದಿ ಸೀತೆ ಏನಾದಳು ಎಲ್ಲಿ ಹೋದಳು? ಮತ್ತ ಕಾಶಿನಿಯಾದಂತಹ ಜಾನಕಿ ಯಾವ ಕಡೆಗೆ ಹೋದಳು ಎನ್ನುವುದನ್ನರಿಯದೆ ಅರಸುತ್ತಾ ಸಾಗುತ್ತಾ ನಾವು ಬಂದವರಿದ್ದೇವೆ. ಹೌದಣ್ಣ. ಶರೀರಕ್ಕೊಂದು ವಿಧವಾದಂತಹ ವೇದನೆಯೋ ನೋವು ಆದಾಗ ಕುಳಿತುಕೊಂಡೆವು, ಆದರೆ ಮತ್ತೆ ಮಡದಿಯ ನೆನಪಾಯಿತು. ಇದು ಕುಳಿತುಕೊಳ್ಳುವ ಸಮಯವಲ್ಲ, ಅರಸುವ ಸಮಯ ಅಂತ ಅರಸುತ್ತಾ ಮುಂದೆ ಸಾಗಿದೆ. ನನ್ನನ್ನು ಅನುಸರಿಸಿಕೊಂಡೇ ನನ್ನ ಹಿಂಬಾಗಿಲಿಂದ ನೀನು ಬರ್ತಾ ಇದ್ದಿ. ನಿಜವಣ್ಣ. ತಮ್ಮ ಅಣ್ಣ, ಎಷ್ಟು ಹುಡುಕಿದರೂ ಕೂಡ ಸೀತೆ ನಮಗೆ ಸಿಗಲಿಲ್ಲ, ಕಾಣಿಸುವುದಿಲ್ಲ. ಏನು ಮಾಡೋಣ? ಸೀತೆಗೆ ಬೇಕಾಗಿಯೇ ಅಲ್ಲವೇ ನಾನು ಮೃಗವನ್ನು ತಂದು ಕೊಡುತ್ತೇನೆ ಅಂತ ಹೋದವನು. ಹೌದು. ಮೃಗ ಸಿಗದೇ ಇದ್ದಂತಹ ಕಾಲಕ್ಕೆ ಮತ್ತೊಂದು ಮೃಗವನ್ನೇ ನಾವು ಹಿಡಿದುಕೊಂಡು ಪರ್ಣ ಕುಟೀರದೆಡೆಗೆ ಬಂದವರು. ಈಗ ಮೃಗವನ್ನು ನಾವು ಅಲ್ಲೇ ಬಿಟ್ಟವರಿದ್ದೇವೆ. ಎಷ್ಟು ಸಂಚರಿಸಿದರೂ ಕೂಡ ಸೀತೆ ಕಾಣಿಸುತ್ತಾ ಇಲ್ಲ. ಮುಂದೆ ಸಾಗಿ ಏನದು? ದೂರ ಪಥದಲ್ಲಿ ನಡೆದು ದೆಣೆದು ದತಿ ಕಾಯ ದಣಿದಿದೆ. ದಾರಿಯಲ್ಲಿ ಕಂಡರ ಮಲಗಿದ ಜಟಾಯ ಈತ ನಮ್ಮಯ್ಯನಿಗೆ ಸಕಲ ಋಣ ತನುದಾಯ ಮಾತನಾಡಿದು ತಮ್ಮ
ತಮ್ಮ, ಅಣ್ಣ. ಸೀತೆಯನ್ನರಸುತ್ತಾ ಅರಸುತ್ತಾ ಮುಂದೆ ಸಾಗಿದಾಗ ಹಾ, ಅದೇನು ಕಾಣುತ್ತಾ ಇರುವುದು? ಒಂದು ಪಕ್ಷಿ. ದೂರದಿಂದಲೇ ಗಮನಿಸಿದೆವು ಅಂತಾದರೆ ಪಕ್ಷಿಯೊಂದನ್ನು ಕಾಣುವುದಕ್ಕೆ ಸಾಧ್ಯವಾಯಿತು. ಹೌದು. ಹತ್ತಿರ ಹತ್ತಿರ ಬಂದು ನೋಡಿದರೆ ರಾಮ 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 ರಾಮ. ಸಂಪಾತಿಯ ತಮ್ಮನಾದಂತಹ ಜಟಾಯು ಅಲ್ವೇ? ಹಾ, ಅಂದು ನಾವು ಪಂಚವಟಿ ಪ್ರದೇಶಕ್ಕೆ ಬಂದಂತಹ ಸಮಯದಲ್ಲಿ ನಮ್ಮಲ್ಲಿ ಮಾತನಾಡಿಸಿ ಹೋದವನಿದ್ದಾನೆ. ಹೌದಣ್ಣ. ಮುಖ ಪರಿಚಯ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುತ್ತಾ ಇದೆ. ಹಾ, ಆದರೆ ಇವನಿಗೆ ಈ ಸ್ಥಿತಿ ಯಾಕೆ ಹೀಗಾಯಿತು ಎನ್ನುವುದೇ ಅರ್ಥವಾಗುತ್ತಾ ಇಲ್ಲ. ತಮ್ಮ, ಒಮ್ಮೆ ಮಾತನಾಡಿಸು ತಮ್ಮ, ನೀನು ಮಾತನಾಡಿಸು. ಸರಿ, ನಿನ್ನ ಆಜ್ಞೆಯಂತೆ ಅತ್ತ ಕಡೆ ತೆರಳುತ್ತೇನಂತೆ. ರಾಮ ರಾಮ. ಆರಿಂದ ಬಂತು ನಿನಗೀ ಮರಣ ದೊಸಗೆ, ಕಾರಣವ ನಿಮಗೆ ತಿಳು ಎಂದು ದಯವೆಸಗೆ. ಜಟಾಯು, ರಾಮ ರಾಮ ರಾಮ. ನಿನ್ನ ಪರಿಸ್ಥಿತಿಯನ್ನು ಕಾಣುವಾಗ ಹಾ. ನಮಗೂ ಕೂಡ ಬೇಸರವಾಗುತ್ತಾ ಉಂಟು. ಆದರೆ ಹ. ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಏನು? ಯಾರಿಂದ ಈ ರೀತಿಯದ್ದಾದಂತಹ ಪರಿಭವ ಹ. ನಿನಗೆ ಬಂದೊದಗಿತು? ಹ್ಮ್. ನಿನಗೆ ಬಂದಂತಹ ಕಷ್ಟವು ಹ. ಸಂಕಷ್ಟವು ಹ್ಮ್. ಏನೆಂಬುದಾಗಿ ನಮ್ಮಲ್ಲಿ ತಿಳಿಸುವೆಯಾ? ರಾಮ ರಾಮ ರಾಮ. ಪಾಲಯ ರಘುವೀರ ಪರಮ ಪವಿತ್ರ, ಪಾಲಯ ರಘುವೀರ ಪರಮ ಪವಿತ್ರ. ರಾಮ ರಾವಣ ಕತ್ತುಕೊಂಡು ಜಾನಕಿಯನು, ಕೂಳ ರಾವಣ ಕತ್ತುಕೊಂಡು ಜಾನಕಿಯನು, ಮೇಲಂಬರದಿ ಪೋಪ ವೇಳೆಯುಳ್ನಾನು. ಪಾಲಯ ರಘುವೀರ ಪರಮ ಪವಿತ್ರ, ಭೂಲೋಕ ದೊಡೆಯ ಕೇಳು ಬಿನ್ನಪವ. ದೂರದಿಂದ ನಿಮ್ಮ ಈರುವರನ್ನು ಕಂಡಾಗ ಅರಿತುಕೊಂಡೆ ರಾಮ ಲಕ್ಷ್ಮಣರು. ರಾಮ, ನಿನ್ನನ್ನೇ ಕಂಡು ಮಾತಾಡಬೇಕೆಂಬುದಾಗಿಯೇ ಈ ಜೀವ ಉಳಿದಿದೆಯಪ್ಪ. ನಿನ್ನ ಸನಿಹಕ್ಕಾಗಿ ನಾ ಬಂದವನಿದ್ದೇನೆ. ಏನು ಮಾಡೋಣ? ಎಂದಿನಂತೆ ಕಾಡಿನಲ್ಲಿ ವಿಹರಿಸ್ತಾ ಇರುವಾಗ ಹೆಣ್ಣಿನ ಆರ್ತನಾದ ಒಂದು ಕೇಳಿ ಬಂತು. ಹೆಣ್ಣಿನ? ಹಾ, ಮೇಲಿನಿಂದ ದೃಷ್ಟಿಯನ್ನು ಅತ್ತ ಕಡೆ ಹಾಯಿಸುವಾಗ ದುರುಳ ರಕ್ಕಸನೋರ್ವ ಹೆಣ್ಣೊಬ್ಬಳನ್ನು ಎಳೆದು ಹೋಗುತ್ತಿರುವ ದೃಶ್ಯವನ್ನು ನೋಡಿದೆ. ಸುಮ್ಮನಿದ್ಯಾ ನೀನು? ಸುಮ್ಮಗಿರುವುದಕ್ಕುಂಟೆ. ನನ್ನ ಸಾಮರ್ಥ್ಯದಿಂದ ಮೇಲಕ್ಕೆ ನೆಗೆದೆ. ರಕ್ಕಸನ್ನು ಎದುರುಗೊಂಡೆ, ತಡೆದೆ. ನೋಡಿದ್ರೆ ದುರುಳ ರಾವಣ ಆತ. ರಾವಣ? ಹೌದು ರಾಮ. ಒತ್ತಿಲಿದಂತ ಹೆಣ್ಣು ರಾಮ ಬೇರಾರು ಅಲ್ಲ. ಯಾರು? ಸೀತಾಮಾತೆ. ಸೀತಾಮಾತೆ, ಸೀತಾಮಾತೆ. ನನ್ನ ಸೀತೆ? ಹೌದು ರಾಮ, ಹೌದು ರಾಮ. ತಡೆದ ಮೇಲೆ
ಆತನಿಗೆ ಬುದ್ಧಿವಾದ ಹೇಳಿದೆ, ಹ್ಮ್ ಕೇಳಲಿಲ್ಲ. ಓ ಮಾತಿಗೆ ಮಾತು ಬೆಳೆಯಿತು. ಹ್ಮ್ ಅವನನ್ನು ತಡೆದೆ. ಹ್ಮ್ ತಡೆದ ಬಳಿಕ ಯುದ್ಧವೂ ಆಯಿತು ರಾಮ. ಓ ಯುದ್ಧದಲ್ಲಿ ಹ್ಮ್ ಆತನನ್ನು ಕೆಡಹಿದೆ ನಾನು. ಆತನನ್ನೇನು ನೀನು ಕೆಡಹಿದೆ, ಹಾ ಆದ್ರೆ ಈ ಸ್ಥಿತಿ ಯಾಕಾಯಿತು ಅಂತ ಬೇಕಲ್ಲ ರಾಮ. ಹ್ಮ್ ನಾನು ಕೆಡಹಿದರೂ ಹ್ಮ್. ಆ ರಾವಣ ಸುಮ್ಮಗಿರ್ಲಿಲ್ಲ. ಏನು ಮಾಡಿದ? ಅಲ್ಲಿಂದ ಹ್ಮ್ ಹೀಗೆ ಯುದ್ಧ ಮಾಡಿದ್ರೆ ಪರಿಣಾಮ ಆಗುವುದಿಲ್ಲ. ಹ್ಮ್ ನಮ್ಮ ಮರ್ಮವನ್ನು ಅರಿತು ಯುದ್ಧ ಮಾಡಬೇಕು ಎಂಬುದಾಗಿ ಹೇಳಿ ಹ್ಮ್ ತನ್ನ ಕಾಲ ಅಂಗುಷ್ಟದಲ್ಲಿ ನನ್ನ ಜೀವ ಉಂಟು ಎಂಬುದಾಗಿ ಹೇಳಿದ. ಓ ಆತನ ವಂಚನೆಯನ್ನು ಅರಿಯದೆ ಹ್ಮ್ ನನ್ನ ನಿಜ ವಿಷಯವನ್ನು ಹೇಳಿದೆ. ಹಾ. ರೆಕ್ಕೆಯಲ್ಲಿಯೇ ಜೀವ ಇರುವುದನ್ನು ಸ್ಪಷ್ಟಪಡಿಸಿದೆ. ಹ್ಮ್ ದುಷ್ಟ ರಾವಣ ಹ್ಮ್. ಕಡುಗದಿಂದ ಹ್ಮ್. ನನ್ನ ರೆಕ್ಕೆಯನ್ನೇ ಖಂಡಿಸಿದ ರಾಮ, ಖಂಡಿಸಿದ. ರೆಕ್ಕೆಗಳೆಲ್ಲವೂ ಕೆಳಗೆ ಬಿದ್ದುಕೊಂಡಿದೆ. ಹೌದು ಹ್ಮ್ ರಾಮ. ಹ್ಮ್ ಇಂಥ ಸಮಯದಲ್ಲಿ ನಾನು ವಿಲವಿಲನೆ ಸಾಯುವ ಹೊತ್ತಿಗೆ ಹ್ಮ್ ಆ ಸೀತಾ ಮಾತೆ ಒಂದು ಮಾತನ್ನು ಹೇಳಿದ್ರು. ಏನು? ನನ್ನೊಡೆಯ ಶ್ರೀರಾಮಚಂದ್ರನಿಗೆ ಹ್ಮ್ ಈ ವಿಚಾರವನ್ನು ತಿಳಿಸುವವರೆಗೆ ಹ್ಮ್ ನಿನ್ನ ಜೀವ ಹೋಗದಿರಲಿ, ಓ. ಹೋಗದಿರಲಿ ಎಂಬುದಾಗಿ. ಹಾ. ರಾಮ, ಹ್ಮ್. ರಾಮ, ಈ ವಿಷಯಕ್ಕಾಗಿಯೇ ಹಾ ನಿನ್ನೊಡನೆ ಹೇಳುವುದಕ್ಕಾಗಿಯೇ ಹ್ಮ್. ಜೀವ ಉಳಿದಿದೆ, ಓ. ಜೀವ ಉಳಿದಿದೆ ರಾಮ. ಇಲ್ಲ, ಏನಾಗುವುದಿಲ್ಲ. ರಾಮ, 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 ರಾಮ. ಕೈದಿದ ಪಕ್ಷಿಯು ವರಪಿತಗೆ ಸಮವೆಂದು ತಿಳಿದು ಸಂಸ್ಕಾರವನ್ನು ವಿರಚಿಸಿ ಮತ್ತ ಸೀತೆಯು ತುರುಳಗೆ ಸಿಕ್ಕಿದಳೆಂಬುದ ಅರಿತು ತಮ್ಮ, ಅಣ್ಣ. ನೋಡಿದೆಯ ಹಾ ಸೀತೆಯನ್ನು ಅರಸುತ್ತಾ ಮುಂದೆ ಬಂದ ಕಾಲಕ್ಕೆ ಹ್ಮ್ ನಮಗೆ ಸಿಕ್ಕಿದ್ದು ಸೀತೆಯ ವರ್ತಮಾನ ಮಾತ್ರ. ಹೌದಣ್ಣ. ಸೀತೆಯನ್ನು ರಕ್ಷಿಸುವುದಕ್ಕಾಗಿ ಮುಂದಾದಂತಹ ಜಟಾಯು ಹ್ಮ್ ರೆಕ್ಕೆಗಳನ್ನು ಕಳಕೊಂಡು ಇನ್ನೇನೋ ಜೀವ ಹೋಗುತ್ತದೆ ಎನ್ನುವಂತಹ ಸ್ಥಿತಿಯಲ್ಲಿದ್ದಾಗ ನಮ್ಮ ದರ್ಶನ ಅವನಿಗಾಯಿತು. ಆ ಅವನೇ ಆಡಿದನಲ್ಲ, ಹ್ಮ್ ಸೀತೆ ಕೊಟ್ಟಂತಹ ವರದಿಂದಲಾಗಿ ಇಷ್ಟರವರೆಗೆ ನಾನಿದ್ದೇನೆ ಜೀವಂತವಾಗಿ ಎನ್ನುವ ಹಾಗೆ ಆ ಅದನ್ನು ಹೇಳಿದ ಕಾಲಕ್ಕೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಹೌದಣ್ಣ. ಹಾಗಾದರೆ ನಾವು ಅರಸಿಕೊಂಡು ಬಂದಂತಹ ಪಥ ಎನ್ನುವುದು ಸರಿಯಿದೆ ಎನ್ನುವುದು ಸ್ಪಷ್ಟವಾಯಿತು. ಹ್ಮ್ ತಮ್ಮ, ಅಣ್ಣ. ಅಂದು ಪಂಚವಟಿಯಲ್ಲಿ ಮಾನಾಡಿದ ಮಾತು ನೆನಪಾಗುತ್ತದೆ. ಆ ಅಯೋಧ್ಯೆಯವರ ಸಮಸ್ತ ಆಗುಹೋಗುಗಳನ್ನು ವಿಚಾರಗಳನ್ನೆಲ್ಲವನ್ನೂ ನಾ ತಿಳಿದುಕೊಂಡವನೇ ಇದ್ದೇನೆ ಎನ್ನುವ ಹಾಗೆ, ಹೌದು. ಪರಮಾಪ್ತನಿದ್ದೇನೆ ಅಂತ. ಹ್ಮ್ ಪ್ರಾಣ ಪಕ್ಷಿ ಹಾರಿ ಹೋದರೂ ಕೂಡ ಹ್ಮ್ ಆ ಪಕ್ಷಿಗೆ ಪ್ರಾಣಿಗೆ ಆಗಬೇಕಾದಂತಹ ಔರ್ಧ್ವದೈಹಿಕ ಕ್ರಿಯೆಗಳನ್ನು ನಾವು ಮಾಡಲೇಬೇಕು. ಹೌದು. ಕೇವಲ Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur Mangalore. Also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at
7022002555. In the serene landscape of Deribile Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ರಾಮ ಲಕ್ಷ್ಮಣರು ಪ್ರಾಣಿಯನ್ನು ಪಕ್ಷಿಯನ್ನು ಬಿಟ್ಟು ಹೋದರು ಅಂತ ನಾಳೆ ಪ್ರಪಂಚ ಆಡಬಾರದು ತಾನೆ. ಹೌದು. ಸುರಪುರವನ್ನು ಸ್ವರ್ಗವನ್ನು ಆ ಪಕ್ಷಿ ಸೇರಬೇಕು ಅಂತಿದ್ದರೆ ಆ ಪಕ್ಷಿಗಾಗಬೇಕಾದಂತಹ ಸಂಸ್ಕಾರಗಳಾಗಬೇಕು. ನಿಜ. ತಂದೆ ಸಾಯುವ ಕಾಲಕ್ಕೆ ಸನಿಹದಲ್ಲಿ ನಾವಿರಲಿಲ್ಲ. ಅವರಿಗೆ ಮಾಡಬೇಕಾದಂತಹ ಕ್ರಿಯೆಗಳನ್ನು ಕರ್ಮಗಳನ್ನು ಮಾಡುವ ಯೋಗ ನಮಗಿರಲಿಲ್ಲ ಆ ಕಾಲದಲ್ಲಿ. ಹೌದು. ಅರ್ಥಾತ್ ಅಂತ್ಯ ಸಂಸ್ಕಾರಗಳನ್ನು ಮಾಡುವ ಯೋಗ. ತಂದೆಗೆ ಸಮಾನನಾದ ಜಟಾಯು ಪಕ್ಷಿಗೆ ಅಂತಹ ಒಂದು ಸಂಸ್ಕಾರವನ್ನು ಮಾಡುವ ಯೋಗ ಭಗವಂತ ನಮಗೆ ಕೊಟ್ಟವನಿದ್ದಾನೆ. ಕಾಡಿನಲ್ಲಿರುವಂತಹ ಮರಗಳನ್ನೆಲ್ಲವನ್ನೂ ತಂದು ನೀನು ಜೊತೆ ಸೇರಿಸಿದವನಿದ್ದಿ. ಹೌದಣ್ಣ. ಕಲ್ಲುಗಳೆರಡನ್ನು ಪರಸ್ಪರ ಸ್ಪರ್ಶಿಸುವುದರ ಮೂಲಕವಾಗಿ ಬೆಂಕಿಯನ್ನು ಸಿದ್ಧಗೊಳಿಸಿದ್ದೇವೆ. ಪರಮ ಪಾವನವಾದಂತಹ ಪುಣ್ಯಲೋಕ ಈ ಪಕ್ಷಿಗೆ ಪ್ರಾಪ್ತವಾಗಲಿ ಎನ್ನುವ ಹಾಗೆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಅಗ್ನಿಸ್ಪರ್ಶನಾದಿಗಳನ್ನು ನಾವು ಮಾಡಿದವರಿದ್ದೇವೆ. ಯಾರಿಗುಂಟು ಈ ಯೋಗ ಹೇಳು? ಹೌದು. ಪ್ರಾಣಿಗಳಾದರೂ ಕೂಡ ಪಕ್ಷಿಗಳಾದರೂ ಕೂಡ ಅವರಿಗೆ ಮಾಡಬೇಕಾದಂತಹ ಸಂಸ್ಕಾರವನ್ನು ನಾವು ಮಾಡಿದೆವು ಎನ್ನುವಂತಹ ಒಂದು ವಿಧವಾದ ಹೆಮ್ಮೆ ನಮಗಿದೆ. ಇಷ್ಟೂ ಮಾಡುವುದಕ್ಕೂ ಕಾರಣ ಸೀತೆಯ ಇರವನ್ನು ಆತ ನಮಗೆ ಹೇಳಿದವನಿದ್ದಾನೆ, ಸೂಚಿಸಿದವನಿದ್ದಾನೆ. ಹಾಗಾಗಿ ಸ್ವರ್ಗದಲ್ಲಿ ಸ್ಥಿರವಾದಂತಹ ಉನ್ನತವಾದ ಸ್ಥಾನ ಮಾನ ಅವನಿಗೆ ಪ್ರಾಪ್ತವಾಗಲಿ ಅಂತ ಮತ್ತೊಮ್ಮೆ ನಾವಿರುವರು ಜೊತೆ ಸೇರಿ ಭಗವಂತನಲ್ಲಿ ಪ್ರಾರ್ಥಿಸಿದವರಿದ್ದೇವೆ. ಹೌದು ತಮ್ಮ ಅಣ್ಣ. ಆದರೆ ಅವನಾಡಿದನಲ್ಲ, ಸೀತೆಯನ್ನು ದುರುಳ ರಾವಣ ಅಪಹರಿಸಿಕೊಂಡು ಹೋಗಿದ್ದಾನೆ ಎನ್ನುವ ಹಾಗೆ. ಹೌದಣ್ಣ. ಎಲ್ಲಿಗೆ ಒಯ್ದಿದ್ದಾನೋ ಏನೋ. ತಡ ಮಾಡುವುದು ಸರಿಯಲ್ಲ ತಾನೆ. ಹೌದು. ಇದೇ ಪಥವನ್ನು ಅನುಸರಿಸಿಕೊಂಡು ಮುಂದೆ ಸಾಗೋಣ, ಮುಂದೆ ಸಾಗೋಣ, ಮುಂದೆ ಸಾಗೋಣ. ಬರುತ್ತಿರುವ ವೇಳೆಯುಳ್ ಮಾರ್ಗದಲ್ಲಿ ಬಗೆತನದಿ ಬಾಯಿ ಬಿಡು ತೊದರುತ್ತ ಶೂರ್ಪನಖೆ ಮಗಳ ಧೋಮುಖಿ ಬಂದಳು. ಈ ದಟ್ಟವಾದಂತಹ ಕಾನನ ಕ್ರೌಂಚವನ, ಈ ಕ್ರೌಂಚವನದಲ್ಲಿ ವಿಹರಿಸುತ್ತಾ ಇರುವವಳೇ ನಾನು. ನನ್ನ ಹೆಸರು ಅಯೋಮುಖಿ. ನನ್ನ ಹೆಸರನ್ನು ಕೇಳಿದರೆ ಯಾರೂ ಕೂಡ ನನ್ನ ಎದುರು ನಿಲ್ಲುವವರಲ್ಲ. ಅವರಲ್ಲಿ ಅಷ್ಟು ಶಕ್ತಿಯೂ ಇಲ್ಲ ಬಿಡಿ. ನನ್ನ ವಿಕಾರವಾದಂತಹ ದೇಹ ಅವರಲ್ಲಿ ಹೆದರಿಕೆಯನ್ನು ಹುಟ್ಟಿಸುತ್ತದೆ. ಈ ವನದಲ್ಲಿ ತಿರುಗಾಡುತ್ತಿರುವಂತಹ ನನ್ನ ತಾಯಿ ಶೂರ್ಪಣಕ್ಕೆ ಏನೋ 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 ನನ್ನ ತಾಯಿಗೆ ಅಪಮಾನವಾಯಿತಂತೆ. ಯಾರೋ ಪುರುಷರಿಂದ ನನ್ನ ತಾಯಿಗೆ ಮಾನ ಭಂಗವಾಯಿತಂತೆ. ಛೇ, ಇದನ್ನು ನಾನು ಸಹಿಸುವುದಕ್ಕೆ ಉಂಟೆ? ಎಲ್ಲಿಯಾದರೂ ಆ ಪುರುಷರು ನನಗೆ ಸಿಗಬೇಕಿತ್ತು. ನನ್ನ ತಾಯಿಗೆ ಮಾಡಿದಂತಹ ಅಪಮಾನವನ್ನು ಆ ಕ್ಷಣದಲ್ಲಿಯೇ ನಾನು ಈಡೇರಿಸುವುದಕ್ಕಿದ್ದವಳು. ಆ ಸಮಯವನ್ನು ಕಾಯುತ್ತಾ ಇದ್ದೇನೆ. ಎಷ್ಟು ಸಮಯವಾಯಿತು,
ಒಂದೂ ತಿಳಿಯುತ್ತಾ ಇಲ್ಲ. ಆದರೆ ಈ ಹೊತ್ತು ಏನೋ ನನ್ನ ಉದರದಲ್ಲಿ ಬದಲಾವಣೆ ಕಾಣುತ್ತಾ ಇದೆ. ಹಸಿವೆ ಹಸಿವೆ ಜೀವಿಯಾದವರಿಗೆ ಹಸಿವೆ ಎಂಬುದು ಸ್ವಾಭಾವಿಕವಾದಂತಹ ಪ್ರಕ್ರಿಯೆ. ಆ ಹಸಿವೆಯನ್ನು ಪರಿಹರಿಸಬೇಕಾದುದು ನಮ್ಮ ಕರ್ತವ್ಯವೂ ಹೌದು. ಇನ್ನು ಯಾಕೆ ತಡ? ಕಾಣುತ್ತಾ ಇದೆಯಲ್ಲ ಈ ದಟ್ಟವಾದಂತಹ ಕಾನನ. ಈ ಕಾನನದಲ್ಲಿ ಅರಸುತ್ತಾ ಅರಸುತ್ತಾ ಮುಂದೆ ಹೋಗುತ್ತೇನಂತೆ, ಮುಂದೆ ಹೋಗುತ್ತೇನಂತೆ. ಮನುಜರ ಹುಡುಕುತ್ತ ನಡೆ ತಂದಳೊಯೋ ಮುಖಿ ಕಾಡಿನಲ್ಲಿ ಸುಧರ ತರುಣರ ದೂರದೊಳೀಕ್ಷಿಸಿ ನಿಂದಳು ಬಲು ಬೆರಗಾಗುತ್ತಲೀ. ಏನು ದೂರದಿಂದ ಗಮನಿಸ್ತಾ ಇದ್ದೇನೆ. ನನ್ನ ಉದ್ದೇಶ ಆಹಾರವನ್ನು ಹುಡುಕಿಕೊಳ್ಳುವುದು. ಹಾಗಾಗಿ ಆಹಾರವನ್ನು ಹುಡುಕುತ್ತಾ ಹುಡುಕುತ್ತಾ ಬರುತ್ತಾ ಇರುವ ಸಂದರ್ಭದಲ್ಲಿ ಈರುವರು ಕಾಣುತ್ತಾ ಇದ್ದಾರಲ್ಲ. ಕಾಣುತ್ತಿರುವಂತಹ ಆ ಈರುವರು ನಮ್ಮವರಂತೂ ಅಲ್ಲವೇ ಅಲ್ಲ. ಕಾಣುವುದಕ್ಕೆ ಹೇಗಿದ್ದಾರೆ ಅವರು? ಮನುಷ್ಯರ ಹಾಗಿದ್ದಾರೆ. ಒಳ್ಳೆಯದೇ ಆಯಿತು ಬಿಡಿ. ಮನುಷ್ಯರ ಮಾಂಸ ನಮಗೆ ರಾಕ್ಷಸರಿಗೆ ಅದೆಷ್ಟು ರುಚಿ. ಅವರನ್ನು ಬಗ್ಗು ಬಡಿದು ಅವರನ್ನು ಕೊಂದು ಅವರ ಮಾಂಸವನ್ನು ತಿನ್ನಬೇಕು. ಅವರ ಮಾಂಸವನ್ನು ತುಂಡು 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 ಮಾಡಿ ಸೇವಿಸಬೇಕು. ಮತ್ತೆ ಅವರ ಎಲುಬುಗಳನ್ನು ಬಾಯಿಯಲ್ಲಿ ಇಟ್ಟು ಕಟ 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 ಕಟನೆ ತಿಂದು ತೃಪ್ತಿಯನ್ನು ಪಡೆಯಬೇಕು. ಅವರ ದೇಹದಲ್ಲಿ ಇದೆಯಲ್ಲ ಬಿಸಿ ರಕ್ತ, ಅದನ್ನು ಘಟ ಘಟನೆ ಕುಡಿಯಬೇಕು. ಇನ್ನು ಯಾಕೆ ತಡ? ಮುಂದೆ ಹೋಗ್ತೇನೆ, ಮುಂದೆ ಹೋಗ್ತೇನೆ, ಮುಂದೆ ಹೋಗ್ತೇನಂತೆ. ಏನು, ನಾನು ಬಂದದು ಹಸಿವೆ ತೀರಿಸುವುದಕ್ಕೆ, ಆಹಾರ ಸಿಕ್ಕಿತ್ತು ಎಂಬುದಾಗಿ. ಆದರೆ ಇವರನ್ನು ನಾನು ಕೊಲ್ಲುವುದೇ ಸರಿಯಲ್ಲ ಅಲ್ಲ, ಸರಿಯೇ ಅಲ್ಲ. ಹಾಗಾದ್ರೆ ಯಾರಿರಬಹುದು ಇವರು? ಅವರಲ್ಲಿ ಮಾತನಾಡಿಸ್ತೇನಂತೆ. ಪುರುಷ ಪುಂಗವ ಸೋತೆ ನಿನಗಾನು ಬಾರೋ. ಅಯ್ಯ ಬಾಲಕರೇ, ಈರುವರು ಇದ್ದೀರಿ. ಅದರಲ್ಲಿ ಒಬ್ಬ ಕಾಣುವುದಕ್ಕೆ ಸ್ವಲ್ಪ ಹಿರಿಯನಾಗೆ ಕಾಣುತ್ತಾ ಇದ್ದಾನೆ, ಇನ್ನೊಬ್ಬ ಸ್ವಲ್ಪ ಸಣ್ಣವನಾಗೆ ಕಾಣುತ್ತಾ ಇದ್ದಾನೆ. ಆ ಹಿರಿಯನನ್ನು ಬಿಟ್ಟು ಬಿಡಿ, ಅವನು ಬೇಡ ನನಗೆ. ಪ್ರಾಯದಲ್ಲಿ ಸ್ವಲ್ಪ ಸಣ್ಣವನಾಗಿ ಕಾಣುತ್ತಾ ಇದ್ದಾನಲ್ಲ, ಅವನಲ್ಲಿಯೇ ಮಾತನಾಡಬೇಕು. ಹಾಗಾಗಿ ಅವರನ್ನೇ ಉದ್ದೇಶವಾಗಿರಿಸಿಕೊಂಡು ಅವನಲ್ಲಿಯೇ ಮಾತಾಡುತ್ತೇನಂತೆ. ಅಯ್ಯ ಪುರುಷ ಪುಂಗವರೇ, ಆಹಾ ಆಹಾ ಆಹಾ, ನಿಮ್ಮನ್ನು ನೋಡುವಾಗ ನನಗೆ ಅದೆಷ್ಟು ಸಂತೋಷವಾಗುತ್ತಾ ಇದೆ. ನನ್ನ ಉದ್ದೇಶ ಬೇರೆಯೇ ಆಗಿತ್ತು.
ನಿಮ್ಮನ್ನು ತಿಂದು ನನ್ನ ಹಸಿವೆಯನ್ನು ಇಂಗಿಸಬೇಕು ಎಂಬುದಾಗಿತ್ತು. ಆದರೆ ಇಲ್ಲಿಗೆ ಬರುವಾಗ ನಿಮ್ಮನ್ನು ಕೊಲ್ಲಬೇಕು ಅಂತಲೇ ಕಾಣುವುದಿಲ್ಲ. ನನ್ನ ಹಸಿವೆ ಅಡಗಿ ಹೋಯಿತು. ಯಾಕೆ ಬಲ್ಲಿರ? ಯಾಕೆ? ಆಹಾ, ನಿನ್ನ ಸ್ವರೂಪ ಏನು, ನಿನ್ನ ವ್ಯಕ್ತಿತ್ವವೇನು, ನಿನ್ನ ಮುಖದ ಛಾಯೆ ಏನು? ನಿನ್ನನ್ನು ನೋಡುವಾಗ ನಿನ್ನನ್ನು ಕೊಲ್ಲಬೇಕು ಅಂತ ಕಾಣುತ್ತಾ ಇಲ್ಲ, ಮತ್ತೆ ನಿನ್ನನ್ನು ನನ್ನವಳನ್ನಾಗಿಸಬೇಕು ಎಂಬಂತಹ ಆಸೆ ಉಂಟಾಗುತ್ತಾ ಇದೆ. ಓಹೋ, ಅಯ್ಯ, ಏನು? ಯಾಕಯ್ಯ ತಡ ಮಾಡುತ್ತಾ ಇದ್ದೀಯ? ನಿನ್ನನ್ನು ಕಾಣುವಾಗ ನನ್ನ ಉದರಾಗ್ನಿ ಬತ್ತಿ ಹೋಯಿತು. ಈಗ ನನ್ನಲ್ಲಿ ಕಾಮಾತುರತೆ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ನಿನ್ನಲ್ಲಿ ವಿನಂತಿಸ್ತಾ ಇದ್ದೇನೆ. ಏನು? ದೂರ ಸರಿಬೇಡ, ಹತ್ತಿರ ಬಾ, ಹತ್ತಿರ ಬಾ, ಮತ್ತು ಬಾ, ಮತ್ತು ಬಾ, ಬಾ ಬಾ ಬಾ. ದೂರ ಹೋಗು, ದೂರ ಹೋಗು. ದಾರುಡಿ ಲಕ್ಷ್ಮಣ ಅಂಕನು ಯಾಕೆ ಹತ್ತಿರ ಹತ್ತಿರ ಬರುತ್ತಾ ಇರುವೆ? ಹೌದು, ನಮ್ಮನ್ನು ನೀನು ಕಂಡವಳಿದ್ದೀಯ. ನಿನ್ನನ್ನು ಸರಿಯಾಗಿ ಗಮನಿಸಿದವಾಗ ನೀನು ರಾಕ್ಷಸಿ ಹೌದು ತಾನೆ? ಹೌದು. ಹಾಗಾದರೆ ನಮ್ಮನ್ನು ತಿನ್ನುವ ಉದ್ದೇಶದಿಂದ ನೀನು ಇಲ್ಲಿಗೆ ಬಂದವಳು. ಹಾಗಾದರೆ ಉದ್ದೇಶ ಬದಲಾಗಿದೆ. ನಿನ್ನನ್ನು ಕೂಡಬೇಕು. ನನ್ನನ್ನು ಕಂಡ ತಕ್ಷಣ ಕೂಡಬೇಕು ಎಂಬ ಬಯಕೆ ನನ್ನಲ್ಲಿ ಹೆಚ್ಚಾಗುತ್ತಾ ಇದೆ. ಯಾಕೆ ಸವರಿಸ್ತಾ ಇದ್ದಿ, ತಡೆಯುತ್ತಾ? ನಿನ್ನ ಮನಸ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಯಿಸಬೇಡ. ನಿನಗೆ ಹಾಗೂ ನನ್ನಲ್ಲಿ ಮನಸ್ಸಾಗಿದೆ ಅಂತ ಆದರೆ ಅದು ಆಕರ್ಷಣೆ ಆಗುತ್ತದೆ, ಅದು ನಿಜವಾದ ಪ್ರೀತಿ ಆಗುವುದಿಲ್ಲ. ಮತ್ತೆ ನಿನ್ನನ್ನು ಕೂಡ್ಲಿಕ್ಕೆ ನೀನು ಮನುಷ್ಯ ಅಲ್ಲವೇ ಅಲ್ಲ, ರಕ್ಕಸಿ. ನೀನು ಈ ರೀತಿಯಾಗಿ ರಾಕ್ಷಸಿಯಾಗಿ ವರ್ತಿಸಿ ನನ್ನ ಕೂಡ ಬಂದೆ ಅಂತ ಆದರೆ ನಿನಗೆ ಉಳಿಗಾಲ ಇಲ್ಲ. ನನ್ನ ಸಾಮರ್ಥ್ಯ ಏನು ಎಂಬುದನ್ನು ನಿನಗೆ ತೋರಿಸಬೇಕಾದೀತು. ಅಯ್ಯ, ಏನಯ್ಯ ಇದು? ಏನು? ಉಳಿದವನನ್ನು ಏನು ಮಾಡುತ್ತಾ? ಒಲಿದವಳನು ಧಿಕ್ಕರಿಪೆಯ ಧಿಕ್ಕರಿಪೆಯ ನಿನ್ನಲ್ಲಿ ಮೋಹಿತನಾಗಿ ನಾನು ನಿನ್ನನ್ನು ಕೂಡಬೇಕು ಎಂಬುದಾಗಿ ಬಯಸಿದರೆ ನೀನು ಬಯಸಿದವಳನ್ನು ತಿರಸ್ಕರಿಸ್ತಾ ಇದ್ದೀಯಾ? ಆಗುವುದೇ ಇಲ್ಲ, ನಡೆ ಇಲ್ಲಿಂದ. ಅಯ್ಯ, ಒಂದು ವಿಚಾರ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ. ಏನು ಹೇಳು? ಒಳಿದು ಬಂದವರಿಗೆ ರಕ್ಷಣೆಯನ್ನ ಕೊಡಬೇಕು ನೀನು. ಇಲ್ಲ ಅಂತ ಆದ್ರೆ ನಿನ್ನಲ್ಲಿ ಹೆಚ್ಚು ಮಾತಿಲ್ಲ. ನೋಡಿದೆಯಾ ನನ್ನ ಭೀಕರ ದೇಹ? ಸಾಧಾರಣವಾಗಿ ಹೆಚ್ಚಿನವರು ಕೂಡ ನಮ್ಮಂತಹ ರಕ್ಕಸಿಗಳನ್ನು ಕಂಡರೆ ಆ ಕ್ಷಣವೇ ಹೆದರಿ ಓಡುತ್ತಿದ್ದರು. ನಾವು ನಿಂತಿದ್ದೇವಂತಾದ್ರೆ ನೀನು ಆಲೋಚನೆ ಮಾಡಬೇಕು ನಮ್ಮ ಸಾಮರ್ಥ್ಯ ಎಷ್ಟು ಉಂಟು ಎಂಬುದಾಗಿ. ನಿಮ್ಮ ಸಾಮರ್ಥ್ಯ ಎಷ್ಟೇ ಇರಲಿ, ಇದರ ನಿಮ್ಮ ಸಾಮರ್ಥ್ಯ ಅಲ್ಲ, ನಿಮ್ಮ ಹುಂಬತನ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಯಾಕೆ ಬಲ್ಲೆಯ? ನಿಮ್ಮಲ್ಲಿ ಅಹಮು ಹೆಚ್ಚಾಗುತ್ತಾ ಇದೆ. ಮರ್ಯಾದೆಯಲ್ಲಿ ಹೇಳುತ್ತಾ ಇದ್ದೇನೆ, ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದ್ದೇನೆ, ಕೋಪ ಬೇಡ, ನನ್ನನ್ನು ಕೂಡುವುದಿಲ್ವೇ? ನಿನ್ನನ್ನು ಹಲ್ಲಿಗೆ ಹಲ್ಲು ತಾಗದಾಗೆ ಈಗಲೇ ತಿಂದು ಮುಗಿಸ್ತೇನೆ. ನಿನಗೇನು ಮಾಡ್ತೇನೆ ಗೊತ್ತೇ?
ತಮ್ಮ, ಈಕೆ ಆಡಿದ ಮಾತುಗಳನ್ನು ಹಾ, ನೀನೂ ಕೂಡ ಕೇಳಿದವನಿದ್ದೀಯ. ಕೇಳುತ್ತಾ ಇದ್ದೇನೆ. ಹಾಗಾದರೆ ಈಕೆಯ ಹ್ಮ್ ಪ್ರಕರಣವನ್ನು ನಿನ್ನಲ್ಲಿಯೇ ತಿಳಿಸಬೇಕು ಎಂಬುದಾಗಿ ಹ್ಮ್ ಈ ಬಳಿ ಬಂದವನಿದ್ದೇನೆ. ತಮ್ಮ, ಅಣ್ಣದೇವ, ಆಕೆಯನ್ನ ಕೊಲ್ಲುವುದಕ್ಕೆ ನೀ ಮುಂದಾದವನಿದ್ದಿ. ಹೌದು. ಕೊಲ್ಲುವುದು ತರವಲ್ಲ. ಹ್ಮ್. ಸ್ತ್ರೀ ಇದ್ದಾಳೆ ಆಕೆ. ಹೌದು. ಆದರೆ ಆಕೆ ಮುಂದುವರಿದಂತಹ ಕಾರಣದಿಂದಲಾಗಿ ಆಕೆಗೆ ಆಗಬೇಕಾದ ಶಿಕ್ಷೆ ಎನ್ನುವುದಾಗಬೇಕಾಗಿದೆ. ಹಾಗಾದರೆ ಯಾವ ರೀತಿಯದ್ದಾದಂತಹ ಶಿಕ್ಷೆಯನ್ನು ಕೊಡಬೇಕಣ್ಣ? ಮಾನವನ್ನ ಖಂಡಿಸಬೇಕು. ಹಾ, ಅದಕ್ಕೇನು ಬೇಕು ಅದನ್ನು ನೀನು ಮಾಡು. ಸರಿ ಅಣ್ಣ, ಏನು ಬೇಕೋ ಅದನ್ನೇ ನಾನು ಮಾಡ್ತೇನೆ. ಸರಿ. ರಾಕ್ಷಸಿ, ಏನು? ಒಂದೊಮ್ಮೆಗೆ ಸಿಟ್ಟು ಬಂದಿತ್ತು ನಿನ್ನ ಮಾತುಗಳನ್ನು ಕೇಳುವಾಗ. ನಿನ್ನನ್ನು ಕೊಲ್ಲಲೇಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿದ್ದೆ. ಹೌದೇ? ಆದರೆ ನನ್ನ ಅಣ್ಣ ಒಂದು ವಿಚಾರ ಹೇಳಿದ. ಏನು? ರಾಕ್ಷಸಿ ಹೆಣ್ಣು ಹ್ಮ್ ಕೊಲ್ಲುವುದು ಸರಿಯಲ್ಲ ಎಂಬುದಾಗಿ. ಹ್ಮ್ ಅದಕ್ಕಾಗಿಯೇ ನಾನು ಹೊಸದಾದ ಒಂದು ಯುದ್ಧದ ಪರಿಯನ್ನು ನಿನ್ನ ಮೇಲೆ ಪ್ರಯೋಗ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ಏನು? Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur Mangalore. Also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ನಿನ್ನಲ್ಲಿ ಅಧಿಕವಾಗಿ ಏನುಂಟು ಆ ಅಧಿಕವಾದದನ್ನೇ ತುಂಡರಿಸಬೇಕು ಎಂಬುದಾಗಿ. ಅದಕ್ಕಾಗಿ ಇದು ಎತ್ತಿದಂತಹ ಖಡ್ಗದಿಂದ ನಿನ್ನ ಮೂಗು, ಕರ್ಣ, ಸ್ತನಗಳನ್ನು ಕತ್ತರಿಸಿದ್ದು. ತಮ್ಮ, ಸೀತೆಯನ್ನರಸುತ್ತಾ ಸಾಗುತ್ತಿರುವ ವೇಳೆಯಲ್ಲೇ ನಮಗೊಂದು ಕಷ್ಟ ಬಂದೊದಗಿತು. ಹೌದಣ್ಣ. ಆದರೆ ಅದನ್ನು ಪರಿಹರಿಸುತ್ತಾ ನಾವು ಬಂದವರಿದ್ದೇವೆ. ನಿಜ. ನಮ್ಮ ಲಕ್ಷ್ಯ ಸೀತಾನ್ವೇಷಣೆಯಲ್ವೇ? ಮುಂದೆ ಸಾಗೋಣ.
ನನ್ನ ಜೀವನದಲ್ಲಿ ಹಲವಾರು ಏಳುಬೀಳುಗಳನ್ನು ಕಂಡಿದ್ದರು ಇಂದಿನವರೆಗೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದದ್ದಿಲ್ಲ. ಹಸಿವೆ, ಆಹಾರಕ್ಕಾಗಿ ಅಲೆದಾಡುವಂತಹ ಪರಿಸ್ಥಿತಿ, ಸಿಕ್ಕ ಪ್ರಾಣಿಗಳನ್ನು ತಿನ್ನುತ್ತ ಅಥವಾ ಇತ್ತ ಕಡೆ ಬರುವಂತಹ ಮಾನವರನ್ನು ತಿನ್ನುತ್ತ ಬದುಕಿಕೊಂಡು ರಾಕ್ಷಸ ಪ್ರವೃತ್ತಿಯನ್ನೇ ಮಾಡುತ್ತಾ ಕಬಂದ ನಾಮಕನಾಗಿ ನಾನು ವಾಸಿಸುತ್ತಿದ್ದವ. ಆದರೆ ಇಂದಿನ ದಿನ ಹಾಗಲ್ಲ. ಆಹಾರ ಲಭಿಸದೇ ಹೋಯಿತಲ್ಲ, ಏನು ಮಾಡುವುದು? ಯೋಚನೆ ಮಾಡುವುದಲ್ಲ, ಇನ್ನು ಮುಂದೆ ಸಾಗುತ್ತಾ ಹೋಗುತ್ತೇನೆ. ಖಂಡಿತವಾಗಿಯೂ ನನಗೆ ಆಹಾರ ಲಭಿಸದೆ ಇರಲಿಕ್ಕಿಲ್ಲ. ನೋಡುತ್ತೇನೆ. ಯಾರಿದು? ಇಂದ ಕಡೆ ಬರುತ್ತಿರುವಂತಹ ಮಾನವರು. ಖಂಡಿತ ಬಿಡಲಾರೆ. ಇವತ್ತಿನ ಭೋಜನಕ್ಕೆ ಬೇಕಾದಂತಹ ವ್ಯವಸ್ಥೆ ನನ್ನ ಕಣ್ಣ ಮುಂದೆ ಇರುವಾಗ ಇವರನ್ನು ಬಿಡುವನೆ. ಇಂದು ಬೆಲೆ ನನಗೆ ಮಾಂಸ ದೊರಕಿದು. ಇಂದು ಬೆಲೆ ನನಗೆ ಮಾಂಸ ದೊರಕಿತು ಎಂದು ಮಂದಮತಿಗ ಬಂದ ಸಂತೋಷ ಕಳೆದ. ನರರ ವಾಸನೆ ಬಡಿಯುತ್ತಾ ಇದೆ ಅಂತೇಳಿ ಮುಂದೆ ಬಂದರೆ ಇಬ್ಬರು ಯುವಕರು ಮುಂದೆ ಬರುತ್ತಾ ಇದ್ದಾರೆ. ಬಹಳಷ್ಟು ಸಂತೋಷವಾಯಿತು. ಬಹಳಷ್ಟು ದಿನಗಳ ಆಸೆ. ಮಾನವರ ರಕ್ತವನ್ನ ಕುಡಿಯಬೇಕು, ಅವರ ಮಾಂಸವನ್ನ ತಿನ್ನಬೇಕು ಎನ್ನುವಂತಹ ಹಂಬಲ ಬಹಳಷ್ಟು ದಿನಗಳದ್ದು. ಇಂದು ಅದಕ್ಕೆ ಕಾಲ ಕೂಡಿ ಬಂದಿದೆ. ಆದ್ದರಿಂದ ಬಿಡಲಾರೆ. ತನ್ನ ನೀಳವಾದಂತಹ ಬಾಹುಗಳಿಂದ ಅವರನ್ನು ಹಿಡಿದು ತಿನ್ನುತ್ತೇನಂತೆ. ತಡೆದು ರಾಮನಿಂದ ನಾವು ಅಡವಿಯಲೆ ಬರಲ್ಲ. ಅಯ್ಯ, ತಡೆ. ನೀಳವಾದಂತಹ ತೋಳುಗಳನ್ನು ಬೀಸುವುದರ ಮೂಲಕವಾಗಿ ನಮ್ಮೀರುವರನ್ನು ಹಿಡಿದಿಟ್ಟು ತಿನ್ನುವುದಕ್ಕೆ ನೀ ಮುಂದಾದವನಿದ್ದು. ಹೌದು, ನಿನ್ನ ಸ್ವಭಾವ ಅದಾಗಿರಬಹುದು. ಈ ಅಡವಿಯಲ್ಲಿ ಸಂಚರಿಸುವಂತಹ ವನಚರರು ಯಾರಿದ್ದಾರೋ ಅವರನ್ನೆಲ್ಲರನ್ನು ತಿಂದು ಜೀವಿಸುವವ ನೀನಾಗಿರಬಹುದು. ಆದರೆ ನಾವು ಅಡವಿಯಲ್ಲಿ ಸಂಚರಿಸುವವರು ನಾವಲ್ಲ. ಪೊಡವಿ ಪಾಲಕನ ಸುತರು ನಾವಿದ್ದೇವೆ. ನಮಗೆ ಮುಂದೆ ಹೋಗಬೇಕಾದಂತಹ ಅನಿವಾರ್ಯತೆ ಎನ್ನುವುದು ಜೀವನದಲ್ಲಿ ಬಂದೊದಗಿದೆ. ಹಾಗಾಗಿ ಎಲ್ಲವರ ಹಾಗೆ ನಾವಲ್ಲ. ತಿನ್ನದೆ ನಮ್ಮನ್ನು ಸುಮ್ಮನೆ ಕಳುಹಿಸುವುದಕ್ಕೆ ಹೋಗುವುದಕ್ಕೆ ಬಿಟ್ಟು ಬಿಡು. ಅಯ್ಯ, ನೀವು ಯಾರಾದರೇನು? ಯಾರು ನೀನಾದರೇನು?
ಪುರರೀವರೆನ್ನ ಪೊಡೆಗೆ ಸೇರಿ ಬೇಗನೆ ಪುರರೀವರೆನ್ನ ಪೊಡೆಗೆ ಸೇರಿ ಬೇಗನೆ. ಅಯ್ಯ ಮಾನವರೇ, ನಿಮ್ಮ ಉದ್ದೇಶ ಏನೇ ಆಗಿರಲಿ, ನೀವು ಎತ್ತ ಕಡೆ ಸಾಗುವವರೇ ಆಗಿರಲಿ, ಅದು ಯಾವುದು ನನಗೆ ಗಣ್ಯವಲ್ಲ. ನನ್ನ ಉದ್ದೇಶ ಏನು? ನನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದು. ಇದುವರೆಗೆ ಬಂದಂತಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ತಿಂದು ಬದುಕುತ್ತಿದ್ದವನು ಇಂದು ಹಾಗಲ್ಲ. ಮಾನವರ ಮಾಂಸ ಮೆದ್ದುವಂತಹ ದಿನ, ನಿಮ್ಮನ್ನು ತಿಂದು ತೇಗುವಂತಹ ದಿನ, ಅದನ್ನು ಆ ಅವಕಾಶವನ್ನು ನಾನು ಕಳೆದುಕೊಳ್ಳಲಿಕ್ಕುಂಟೆ. ಆದ್ದರಿಂದ ತಡ ಮಾಡುವುದಿಲ್ಲ. ನಿಮ್ಮನ್ನು ಈಗ ಕೋಸಲೇಂದ್ರನ ಖಡ್ಗ ದೇಹವಗಾಸಿಗೊಳಿಸಲು ಪೂರ್ವ ಸ್ಮರಣೆ ಉರಿಸಿತು ಅಜ್ಞಾನ ಪರದೆಯ ನಿಜದರಿವು ಬೆಳಗಿ. ನಿನ್ನ ಎರಡೂ ಕರಗಳನ್ನು ಖಡ್ಗದಲ್ಲಿ ನಾನು ತುಂಡರಿಸಿದ್ದೇನೆ. ಏನು ಆಶ್ಚರ್ಯ! ಮಾನವರೆಂದುಕೊಂಡು ಗಣ್ಯವೇ ಅಲ್ಲ ಎನ್ನುವ ರೀತಿಯಲ್ಲಿ ಮುನ್ನುಗ್ಗಿದೆ. ಮುಂದೆ ನಿಂತವರ ಖಡ್ಗದ ಘಾಸಿ ನನ್ನ ಮೇಲೆ ಆದದ್ದೇ ತಡ. ನನ್ನ ಪೂರ್ವ ಸ್ಮರಣೆಗಳು, ನಾನು ಯಾರು, ನಾನು ಏನು, ನಾನು ಎಲ್ಲಿದ್ದವ ಅನ್ನುವುದು ಒಂದೊಂದಾಗಿಯೇ ನೆನಪಿಗೆ ಬರುತ್ತಾ ಉಂಟು. ತಡ ಮಾಡುವುದಿಲ್ಲ. ಆ ದೇವನಲ್ಲಿಯೇ ಈ ವಿಚಾರವನ್ನು ತಿಳಿಸುತ್ತೇನೆ. ದೇವ, ನಾನು ಏನು ಅನ್ನುವುದನ್ನು ತಿಳಿದುಕೊಳ್ಳುತ್ತಾ ಇದ್ದೇನೆ. ದಯಮಾಡಿ ನನ್ನ ಈ ದೇಹಕ್ಕೆ ಅಗ್ನಿಸ್ಪರ್ಶವನ್ನು ಮಾಡುವುದರ ಮುಖಾಂತರ ಈ ಕಂದಕಕ್ಕೆ ನನ್ನನ್ನು ಹಾಕಿ ನನಗೆ ಮೋಕ್ಷವನ್ನು ಕರುಣಿಸುವುದಕ್ಕೋಸ್ಕರ ನನ್ನ ಮೇಲೆ ಕೃಪೆ ತೋರಬೇಕು ತಂದೆ. ಅಯ್ಯ ದೇವ, ಖಡ್ಗದಿಂದ ಘಾಸಿಗೊಳಗಾದಾಗ ಪೂರ್ವಸ್ಮರಣೆ ಎನ್ನುವುದು ಬರುತ್ತಾ ಇದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಹೌದು. ಹಾಗಾದರೆ ನಿನ್ನ ಪೂರ್ವ ದೇಹ ಎನ್ನುವುದು ಮತ್ತೊಮ್ಮೆ ಬರಬೇಕು ಅಂತಿದ್ರೆ ನಾವು ಅಗ್ನಿಸ್ಪರ್ಶ ಮಾಡಬೇಕು ಅಂತ ನೀನು ಆಡುತ್ತಾ ಇದ್ದಿ. ಹೌದು ದೇವ. ಸಮೀಪದಲ್ಲಿದ್ದಂತಹ ಎಲ್ಲ ಎಲೆಗಳನ್ನು ತಂದು ಅಗ್ನಿಯನ್ನು ಸ್ಪರ್ಶಿಸಿದವರಿದ್ದೇವೆ. ಏನಾಗುತ್ತದೆ ಅಂತ ನೋಡೋಣ. ಜಯ ಜಯ, ಜಯ ಜಯ, ಜಯ ಜಯ. ಅಯ್ಯ ದೇವ, ನೀನು ಆಡಿದ ಹಾಗೆ ನಿನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದ ಕಾಲಕ್ಕೆ ನಿನ್ನ ಭೀಕರ ಸ್ವರೂಪ ಎನ್ನುವಂಥದ್ದು ಹೋಗಿ ದಿವ್ಯ ದೇಹಧಾರಿಯಾಗಿ ನೀನು ಬಂದವನಿದ್ದಿ. ಹೌದು. ಯಾರಯ್ಯ ನೀನು? ಇಂತಹ ಭೀಕರ ಸ್ವರೂಪ ನಿನಗೆ ಬರುವುದಕ್ಕೆ ಕಾರಣ ಏನೂ ತಿಳಿಸುವೆಯಾ? ದೇವ, ನಾನು ಗಂಧರ್ವ ಆಗಿದ್ದೇನೆ. ಗಂಧರ್ವ? ಹೌದು. ಮತ್ತೆ ಹೀಗೆ ಯಾಕಾಯಿತು? ಒಂದು ಕಾಲದಲ್ಲಿ ಮದದಿಂದ ಮುನಿಯೋರ್ವರನ್ನ ಹಿಂಸಿಸಿದೆವು. ಹೌದೇ? ಅವಮಾನಿಸಿದೆವು. ನಮ್ಮಷ್ಟಕ್ಕೆ ನಾವು ತಮ್ಮ ಕಾಲವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಅವರನ್ನು ನಾವು ಆ ರೀತಿ ಮಾಡಿದೆವು. ಅದಕ್ಕೆ ಕೋಪಗೊಂಡಂತಹ ಆ ಮುನಿಯರು ಶಾಪವನ್ನು ಕೊಟ್ಟವರಿದ್ದಾರೆ. ಸಾತ್ವಿಕರಾದಂತಹ ಮುನಿಗಳು ಕ್ರೋಧ ತಾಳಿ ಶಾಪವನ್ನು ಕೊಟ್ಟರೆ? ಹೌದು ದೇವ. ಭೂಮಿಯಲ್ಲಿ ಕೂಳ ರಾಕ್ಷಸನಾಗಿ ಹುಟ್ಟು. ಅದೇ ಪ್ರಕಾರವಾಗಿ ಭೂಮಿಯಲ್ಲಿ ಧನು ಎಂಬ ರಾಕ್ಷಸನಾಗಿ ಹುಟ್ಟಿದೆ. ಮುಂದೆ ಬ್ರಹ್ಮನಿಂದ ವರವನ್ನು ಪಡೆದು ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ದೇವೇಂದ್ರನಲ್ಲಿ ಕಾದಾಡಿದೆ. ದೇವೇಂದ್ರನ ವಜ್ರಾಘಾತದಿಂದ ತನ್ನ ಶಿರ ಉದರದೊಳಗೆ ಸೇರಿಕೊಂಡಿತು. ಅಂದಿನಿಂದ
ಕಾಡಿನಲ್ಲಿ ಈ ರೀತಿ ಅಲೆದಾಡುತ್ತಾ ಬಂದೆ, ತನ್ನ ಜೀವನವನ್ನು ಕಳೆಯುತ್ತಾ ಬಂದೆ. ಓಹೋ, ಅಂದು ನನಗೆ ಸಿಕ್ಕಿದಂತಹ ಶಾಪಕ್ಕೆ ಪರಿಮಾರ್ಜನೆ ಏನು ಅನ್ನುವಂತಹ ರೀತಿಯಲ್ಲಿ ಕೇಳಿದಾಗ ಹೇಳಿದಂತಹ ಮಾತು ಏನು? ಮುಂದೊಂದು ದಿನ ರಘು ವಂಶದವರು ಇತ್ತ ಕಡೆ ಬರುವವರಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಿನಗೆ ಮೋಕ್ಷ ಎನ್ನುವುದು ಇಂದಿಗೆ ಆ ದಿನ ಸನ್ನಿಹಿತವಾಗಿದೆ ದೇವ. ಓಹೋ, ಆದ್ದರಿಂದ ತಲೆವಾಗಿ ನಮಸ್ಕರಿಸುತ್ತಾ ಇದ್ದೇನೆ. ಅಯ್ಯ, ನೀನಾರು ಈ ರೀತಿಯಾಗಿ ಆಗುವುದಕ್ಕೆ ಕಾರಣ ಏನು ಎನ್ನುವುದನ್ನೆಲ್ಲವನ್ನೂ ನೀನು ಅರುಹಿದವನಿದ್ದಿ. ಹೌದು, ದಿವ್ಯ ಪುರುಷ ಎನ್ನುವುದು ತಿಳಿಯುವುದಕ್ಕೆ ಸಾಧ್ಯವಾಯಿತು. ನಿನ್ನ ದರ್ಶನದಿಂದ ನಾವು ಕೂಡ ಪುನೀತರೇ ಆದವರಿದ್ದೇವೆ. ಇನ್ನು ನಾವು ಮುಂದೆ ಗಮಿಸಬೇಕಾದಂತಹ ಅನಿವಾರ್ಯತೆ ನಮಗೂ ಇದೆ. ನಿನ್ನ ಲೋಕವನ್ನು ನೀನು ಸೇರಿಕೊಂಡಿ ಅಂತಾದರೆ ನಾವು ನಮ್ಮ ಪಥದತ್ತ ಸಾಗುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೇ ಆಗಲಿ ದೇವ. ತಮ್ಮ ಲಕ್ಷ್ಮಣ, ಅಣ್ಣ, ಸೀತೆಯನ್ನು ಅರಸುತ್ತಾ ಅರಸುತ್ತಾ ಮುಂದೆ ಹೋಗೋಣ. ಬರುವನಿಂದ ರಾಮನು. ನೀವು ಬರುತ್ತೀರಿ ಎಂದು ಯಾವಾಗಲೂ ಹಣ್ಣುಗಳನ್ನು ಕೊಯ್ದಿಡುವವಳು ನಾನು. ಕಾದಿರುವಳು ಶಬರಿ, ರಾಮನೆಂದು ಬರುವನು ಅಂತ ನಿರೀಕ್ಷೆಯಲ್ಲಿದ್ದಾರೆ ಅಂತ ಆಡಿದವರಿದ್ದಾರೆ. ಹೌದು ದೇವ, ನಿನ್ನನ್ನು ನೋಡಿ ನನ್ನ ಜೀವನ ಪಾವನವಾಯಿತು. ನೀವು ಈ ಕಡೆಗೆ ಬಂದಿದ್ದೀರಿ ಎಂದಾದ ಮೇಲೆ ಇನ್ನು ನನಗೆ ಈ ಜೀವನ ಬೇಡ, ನನಗೆ ಮೋಕ್ಷವನ್ನು ಕರುಣಿಸಿ ದೇವ. ನೀನು ಆರಾಧಿಸಿಕೊಂಡು ಬಂದ, ನೀ ನಂಬಿಕೊಂಡು ಬಂದಂತಹ ನಾಮ ಏನುಂಟು ಅದೇ ನಾಮವನ್ನು ನೀ ಮತ್ತೂ ಮತ್ತು ಉಚ್ಚರಿಸಿದೆ ಅಂತಾದರೆ ನಿನಗೆ ಮೋಕ್ಷ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ ತಾಯಿ. ರಾಮ, ಇನ್ನು ತಡ ಮಾಡುವುದಿಲ್ಲ, ನಿಮ್ಮ ನಾಮವನ್ನೇ ಉಚ್ಚರಿಸುತ್ತಾ ಇರುತ್ತೇನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆಗದಿಂದ ನಾನು ಗಮನಿಸ್ತಾ ಇದ್ದೇನೆ, ಏನನ್ನು? ನಮ್ಮ ಪಂಪಾ ತೀರದಲ್ಲಿ ಈರುವರು ವೀರರು ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಆದ್ದರಿಂದ ಯಾವ ಕಡೆಯಿಂದ ಬಂದವರು? ತಂದೆಯ ಆಜ್ಞೆಯಾಯಿತು, 14 ವರ್ಷ ವನವಾಸವನ್ನು ಅನುಭವಿಸಬೇಕು ಎನ್ನುವ ಹಾಗೆ ಇಬ್ಬರು ಮಕ್ಕಳಿಗೆ. ಒಬ್ಬನಿಗೆ ಆಜ್ಞೆಯಾದುದು, ಅವನನ್ನು ಅನುಸರಿಸಿಕೊಂಡು ಮತ್ತೊಬ್ಬ ಜೊತೆ ಸೇರಿದ. 4 ಮಕ್ಕಳಲ್ಲಿ ಒಬ್ಬನಿಗೆ ಆಜ್ಞೆ, ಒಬ್ಬ ಅನುಸರಿಸಿದ್ದು. ಹೌದು, ಆಜ್ಞೆಯಾದವನ ಜೊತೆಯಲ್ಲಿ ಅವನನ್ನು ಅನುಸರಿಸಿಕೊಂಡು ಅವನ ಮಡದಿಯು ಜೊತೆ ಸೇರಿದಳು. ಕೇಳಿದ ಪ್ರಶ್ನೆಗೆ ನಿರ್ಭಯವಾಗಿ ಮತ್ತು ಬಹಳ ಸೂಕ್ತವಾದಂತಹ ಉತ್ತರವನ್ನು ನೀಡಿದ್ದನ್ನು ಕಂಡ ಸಾತ್ವಿಕರೇ ಇದ್ದೀರಿ ಎನ್ನುವುದು ನಮಗೆ ಅರ್ಥವಾದ. ಅಷ್ಟು ಹೇಳಿದ್ದರಿಂದ ನಿನಗೆ ಅರ್ಥ ಆಗಿರಬಹುದು ಅಂತ ತಿಳಿದುಕೊಳ್ಳುತ್ತೆ. ಆ ಕಾರಣದಿಂದಲೇ ನಾವ್ಯಾರು ಅಂತ ಕೇಳಿದಲ್ಲ. ಹೌದು, ಇದೇ ಉತ್ತರ. ವಾನರರಾಯ ಸಚಿವರು ನಾವು. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur.
For more information and test drive, contact us at 7022002555. In the serene landscape of Deribile Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ.